ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಥ್ಸ್ ರಿಲೇಟೆಡ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇವತ್ತಿನ ವಿಡಿಯೋ ಮ್ಯಾಥ್ಸ್ ರಿಲೇಟೆಡ್ ಗಣಿತದ ವಿಷಯದ ಸಂಬಂಧಪಟ್ಟಿರುವ ವಿಡಿಯೋ ಆಗಿರುತ್ತೆ. ಸೊ ಯಾವ ಒಂದು ವಿಡಿಯೋ ಅಂತ ನೋಡೋದಾದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ತೊಗೊಂಡಿದ್ದೀನಿ. ಸೊ ಆಲ್ಜಿಬ್ರಾ ಅಂತ ಬಂದರೆ ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಸಪೋಸ್ ಇಫ್ ಯು ಹ್ಯಾವ್ ಟು ಈಕ್ವೇಷನ್ಸ್, ನಿಮ್ಮ ಬಳಿ ಎರಡು ಈಕ್ವೇಷನ್ಸ್ ಇದ್ದರೆ ಸೊ ಅದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಮುಖಾಂತರ ಯುಲ್ ಬಿ ಆಸ್ಕ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಅಲ್ವಾ. ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಲಿಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿ ಫೈಂಡ್ ಮಾಡಿ ಅಂತ ನಿಮಗೆ ಕ್ವೆಶನ್ಸ್ ಬರುತ್ತೆ. ಸೊ ಬನ್ನಿ ಅಂಥದ್ದೇ ಕ್ವೆಶನ್ಸು ಹಲವಾರು ಲೈಕ್ 1 or 2 ಕ್ವೆಶನ್ಸ್ ಕ್ವಿಕ್ಕಾಗಿ ನೋಡ್ಕೊಬಂದ್ಬಿಡೋಣ. ಸೊ ನಿಮಗೆ ಕ್ಲಿಯರ್ ಆಗಿಬಿಡ್ಬೇಕು ಸಬ್ಸ್ಟಿಟ್ಯೂಷನ್ ಮೆಥಡ್ ಹೇಗೆ ಮಾಡೋದು ಅಂತ ಹೇಳಿ. ಲೆಟ್ ಅಸ್ ಟೇಕ್ ದ ಫಸ್ಟ್ ಒನ್. ನಾನು ಬರಿತೀನಿ ಇವಾಗ. ಸೊ 2x + y = 5 and x plus 3y = 5. ಸೊ ಈ ರೀತಿ ಎರಡು ಈಕ್ವೇಷನ್ಸ್ ನಿಮಗೆ ಸಿಕ್ಕಿರುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂತ ನೋಡೋದಾದರೆ ಎರಡು ಈಕ್ವೇಷನ್ ಇದೆಯಲ್ಲ, ಸೊ ಫಸ್ಟ್ ಒನ್ನ ನೀವು ಈಕ್ವೇಷನ್ ನಂಬರ್ 1 ಹಾಗೆ ಸೆಕೆಂಡ್ ಒನ್ನ ಈಕ್ವೇಷನ್ ನಂಬರ್ 2 ಹಾಕಿ ನೀವು ನೇಮ್ ಕೊಟ್ಬಿಡ್ಬೇಕು ಇದಕ್ಕೆ. ಓಕೆ, ಸೊ ಫಸ್ಟ್ ಈಕ್ವೇಷನ್ ಸೆಕೆಂಡ್ ಈಕ್ವೇಷನ್ ಅಂತ ಇಂಡಿವಿಜುವಲ್ ಆಗಿ ಬರ್ಕೊಂಡ್ಬಿಡ್ಬೇಕು ಈ ಥರ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್. ನಾವು ಈಗ ನಾನು ಹೇಳಿರೋ ಪ್ರಕಾರ ಮಾಡಿ. ಸೊ ಟೇಕ್ ದ ಫಸ್ಟ್ ಈಕ್ವೇಷನ್. ಓಕೆ, ಸೊ ಟೇಕ್ ಈಕ್ವೇಷನ್ ನಂಬರ್ 1. ಸೊ ಮೊದಲನೇ ಈಕ್ವೇಷನ್ ತೊಗೊಂಡು ಏನು ಮಾಡಿ ಅಂದರೆ, ಸೊ ಮತ್ತೆ ಬರ್ಕೊಳ್ಳಿ ಅದನ್ನು. 2x + y = 5 ಅಂತ ಬರ್ಕೊಂಡು ಆದಮೇಲೆ ಐ ವಾಂಟ್ ದ ವ್ಯಾಲ್ಯೂ ಆಫ್ ವೈ, ಇದರ್ ಎಕ್ಸ್ ಆರ್ ವೈ ಯಾವ್ದಾರೋ ನೀವು ಫೈಂಡ್ ಔಟ್ ಮಾಡ್ಕೋಬೋದು, ಅಂದರೆ ಯಾವ್ದಾರೋ ನೀವು ಕಂಡುಹಿಡ್ಬೋದು. ಬಟ್ ನಾನೇನು ಮಾಡ್ತೀನಿ ಅಂದರೆ ಐ ವಿಲ್ ಬಿ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ವೈ. ಸೊ ನನಗೆ ಜಸ್ಟ್ ವೈ ಇರಬೇಕು ಅಲ್ವಾ. ಸೊ ಅದಕ್ಕಿಂತ ಮುಂಚೆ ಒಂದು ಹೇಳಬೇಕು, ಈ ಕಡೆ ವ್ಯಾಲ್ಯೂಸ್ ಇರುತ್ತಲ್ಲ, ಈ ಕಡೆ ಈಕ್ವಲ್ಸ್ ಟು ಸಿಂಬಲ್ ಇರುತ್ತಲ್ಲ, ಅದರ ಲೆಫ್ಟ್ ಸೈಡ್ ಇರುವಂತಹ ವ್ಯಾಲ್ಯೂಸ್ನ ನಾವು LHS ಅಂತ ಕರಿತೀವಿ. LHS ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಯಾವ ವ್ಯಾಲ್ಯೂ ಇದೆ ಅಂತ ಕೇಳಿದ್ರೆ ಏನು ಹೇಳ್ತೀರಾ? 2x + y ಇದೆ ಅಂತ ಹೇಳ್ತೀರಾ. ರೈಟ್ ಹ್ಯಾಂಡ್ ಸೈಡ್ ಅಂದರೆ ಈಕ್ವಲ್ಸ್ ಟು ಸಿಂಬಲ್ ರೈಟ್ ಸೈಡ್ ಇರುವಂತಹ ವ್ಯಾಲ್ಯೂನ RHS ಸೈಡ್ ಇದೆ ಅಂತ ಹೇಳ್ತೀರಾ, ಅಂದರೆ ರೈಟ್ ಹ್ಯಾಂಡ್ ಸೈಡ್ ಇದೆ ಅಂತ ಹೇಳ್ತೀರಾ. ಸೊ ನಾನು ಏನು ಮಾಡ್ತೀನಿ, ಜಸ್ಟ್ y ಮಾತ್ರ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಉಳಿಸ್ಕೊತೀನಿ, ಬಿಕಾಸ್ ಐ ನೀಡ್ ದ ವ್ಯಾಲ್ಯೂ ಆಫ್ y. ಸೊ ಹಾಗಾಗಿ ಏನು ಮಾಡ್ತೀನಿ, ಈ 2xನ ಆ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ಈ ಪಾಸಿಟಿವ್ ವ್ಯಾಲ್ಯೂಸ್, ಪಾಸಿಟಿವ್ ಇರುವಂತಹ ವ್ಯಾಲ್ಯೂಸು ಆ ಕಡೆ ಹೋದರೆ ಏನಾಗುತ್ತೆ, ಶಿಫ್ಟ್ ಅಂದರೆ ಸೈಡ್ ಶಿಫ್ಟ್ ಆದರೆ LHS ಇಂದ RHS ಅಥವಾ RHS ಇಂದ LHSಗೆ ಶಿಫ್ಟ್ ಆದರೆ ಏನಾಗುತ್ತೆ, ವ್ಯಾಲ್ಯೂಸ್ ವಿಲ್ ಬಿ ನೆಗೆಟಿವ್. ಇಟ್ ವಿಲ್ ಚೇಂಜ್ ದ ಸೈನ್ಸ್ ಅಲ್ವಾ. ಸೊ ವೈ ಮಾತ್ರ ಉಳ್ಕೊಳ್ಳುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ = 5 ಹಾಗೆ ಇರುತ್ತೆ. ಆ್ಯಂಡ್ ದಿಸ್ 2x ಗೋಸ್ ಟು ಅದರ್ ಸೈಡ್. 2x ಆ ಕಡೆ ಹೋದರೆ ಏನಾಗುತ್ತೆ, -2x ಆಗುತ್ತೆ ಅಲ್ವಾ. ಸೊ ಸಪೋಸ್ -2x ಇತ್ತು ಅಂತ ಅಂದ್ಕೊಳ್ಳೋಣ. -2x ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ +2x. ಓಕೆ, ಸೊ ದಿಸ್ ಇಸ್ ಓನ್ಲಿ ಅಪ್ಲಿಕೇಬಲ್ ವೆನ್ ದ ಟರ್ಮ್ಸ್ ಆರ್ ಇನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಅಂದರೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಫಾರ್ಮಲ್ಲಿ ಇರುತ್ತಲ್ಲ, ಹಾಗಿದ್ರೆ ಮಾತ್ರ ಅಪ್ಲೈ ಆಗುತ್ತೆ, ನಾಟ್ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್ ಆರ್ ಡಿವಿಷನ್. ಓಕೆ, ಸೊ ಇದು ಅಡಿಷನ್ ಫಾರ್ಮಲ್ಲಿದೆ, 2x + y ಅಂತ ಇದೆಯಲ್ವಾ. ಸೊ ಹಾಗಾಗಿ ಈ 2x ಆ ಕಡೆ ಹೋದರೆ -2x ಆಗುತ್ತೆ. ಸೊ ನನಗೆ ಇವಾಗ y ವ್ಯಾಲ್ಯೂ ಸಿಕ್ತು. y ವ್ಯಾಲ್ಯೂ ಎಷ್ಟು, 5 - 2x. ಓಕೆ, ಲೆಟ್ ಮಿ ಟೇಕ್ ಇಟ್ ಆಸ್ ಈಕ್ವೇಷನ್ ನಂಬರ್ 3. ಓಕೆನಾ. ಸೊ ಈಕ್ವೇಷನ್ 3 ಅಂತ ತೊಗೊಳ್ತೀನಿ. ಈಗ ಫಸ್ಟ್ ಈಕ್ವೇಷನಿಂದ ತಾನೇ ನಾನು y ವ್ಯಾಲ್ಯೂ ಕಂಡುಹಿಡಿದಿರೋದು. ಸೊ ಫಸ್ಟ್ ಈಕ್ವೇಷನ್ನ ಮಾಡಿಫೈ ಮಾಡಿ ನಾನು y ವ್ಯಾಲ್ಯೂ ಕಂಡುಹಿಡಿದೆ. ಈಗ ಮಿಕ್ಕಿರೋ ಈಕ್ವೇಷನ್ ಯಾವುದು, ಸೆಕೆಂಡ್ ಈಕ್ವೇಷನ್. ನಾವಿವಾಗ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂ ಆಫ್ y ಇನ್ ಈಕ್ವೇಷನ್ 2. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ y ವ್ಯಾಲ್ಯೂ ಇನ್ ಈಕ್ವೇಷನ್ 2 ಅಥವಾ y ವ್ಯಾಲ್ಯೂ ಅಥವಾ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 3 ಇನ್ 2 ಅಂತನಾರು ಬರ್ಕೋಬೋದು ನೀವು. ಓಕೆ, ಸೊ ಲೆಟ್ ಅಸ್ ರೈಟ್ ದ ಈಕ್ವೇಷನ್ 2. ಈಕ್ವೇಷನ್ 2 ಏನು, x + 3y = 5 ಅಲ್ವಾ. ಸೊ x + 3y = 5 ಇದು ಈಕ್ವೇಷನ್ ನಂಬರ್ 2 ಅಲ್ವಾ. ನಾವಿವಾಗ ಏನು ಮಾಡೋಣ, y ಜಾಗದಲ್ಲಿ, ಓಕೆ y ಇದೆಯಲ್ಲ, y ಜಾಗದಲ್ಲಿ ಈ ಕಂಪ್ಲೀಟ್ ವ್ಯಾಲ್ಯೂನ ಬರ್ಕೊಳ್ತೀನಿ ನಾನು. ಸೊ ಇನ್ ದ ಪ್ಲೇಸ್ ಆಫ್ y ಐ ವಿಲ್ ಬಿ ರೈಟಿಂಗ್ 5 - 2x. ಸೊ ಎಕ್ಸ್ನ ಹಾಗೆ ಬರಿತೀನಿ ನಾನು, +3ನ ಹಾಗೆ ಬರಿತೀನಿ, ಆ್ಯಂಡ್ y ಜಾಗದಲ್ಲಿ ಏನು ಬರಿತೀನಿ ನಾನು, ಐ ವಿಲ್ ಬಿ ರೈಟಿಂಗ್ 5 - 2x. ಓಕೆನಾ. ಸೊ 5 - 2x ಅಂತ ಬರೆದು =5 ಅಂತ ಬರ್ಕೋತೀನಿ ನಾನು. ಓಕೆ, ಸೊ RHS ಹಾಗೆ ಬರ್ತೀನಿ. ಸೊ ಎಕ್ಸ್ನ ಹಾಗೆ ಬರ್ತೀನಿ, 3ನ ಹಾಗೆ ಬರ್ತೀನಿ, y ಮಾತ್ರ ನಾನು ಚೇಂಜ್ ಮಾಡಿದ್ದೀನಿ, ಬಿಕಾಸ್ y ವ್ಯಾಲ್ಯೂ ನನಗೆ ಆಲ್ರೆಡಿ ಸಿಕ್ಕಿದೆ ಈಕ್ವೇಷನ್ ನಂಬರ್ 3 ಅಲ್ವಾ. ಆ್ಯಂಡ್ 5ನ ಹಾಗೆ ಬರ್ಕೊತೀನಿ ರೈಟ್ ಹ್ಯಾಂಡ್ ಸೈಡ್ನ. ಓಕೆ, ಸೊ ಇಲ್ಲಿವರೆಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆನಾ, ಸಾರಿ, ಎಸ್. ನಂತರ ಈಗ ನೀವು ಬ್ರ್ಯಾಕೆಟ್ಸ್ನ ಹೋಗ್ಲಾಡಿಸ್ಬೇಕು. ಸೊ ಬ್ರ್ಯಾಕೆಟ್ನ ಹೋಗಬೇಕು ಅಂದರೆ ನೋಡಿ, ಬ್ರ್ಯಾಕೆಟ್ ಪಕ್ಕದಲ್ಲಿ ಒಂದು ನಂಬರ್ ಇದೆ ಅಲ್ವಾ. ಸೊ
ಬ್ರ್ಯಾಕೆಟ್ ಮತ್ತು ನಂಬರ್ ಮಧ್ಯದಲ್ಲಿ ಯಾವುದೇ ಪ್ಲಸ್ ಅಥವಾ ಮೈನಸ್ ಇಲ್ಲ ಅಂದರೆ ನೀವೇನು ಮಾಡಬೇಕಾಗತ್ತೆ, ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸಾರಿ ಕನ್ನಡ ಬಂದ್ಬಿಡ್ತು. ಓಕೆ, ಸೊ ಈಗ 3 ಟೈಮ್ಸ್ 5 ಮಲ್ಟಿಪ್ಲೈ ಮಾಡಿ, ಆನಂತರ 3 ಟೈಮ್ಸ್ 2x ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಎಕ್ಸ್ ಹಾಗೆ ಬರ್ಕೋತೀರಾ, ಎಕ್ಸ್ ಮತ್ತು ಪ್ಲಸ್ನ ಹಾಗೆ ಬರ್ಕೋತೀರಾ. ಆ್ಯಂಡ್ 3 ಇಂಟು 5 ಎಷ್ಟಾಗುತ್ತೆ, 3 5 15 ಅಲ್ವಾ, ಪ್ಲಸ್ 3 ಇದೆ ಪ್ಲಸ್ 5 ಇದೆ, ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ, 3 5 15 ಆಗುತ್ತೆ. ನಂತರ ಇಲ್ಲಿ ಪ್ಲಸ್ 3 ಇದೆ, ಇಲ್ಲಿ ಮೈನಸ್ 2x ಇದೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. 3 ಇಂಟು 2 ಏನಾಗುತ್ತೆ, 6 ಆಗುತ್ತೆ. ಸೊ ಏನೂ ವೇರಿಯಬಲ್ ಇಲ್ಲ, ಎಕ್ಸ್ ಇಂಟು ಏನೂ ಇಲ್ಲ ಅಂದ್ರೆ ಎಕ್ಸ್ ಅಂತಲೇ ಬರ್ಕೊಳ್ಳಿ. ಸೊ ಬೇಸಿಕಲಿ 3 ಇಂಟು 2x ಎಷ್ಟಾಗುತ್ತೆ, 6x ಆಗುತ್ತೆ. ಆ್ಯಂಡ್ ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ ಮೈನಸ್ 6x ಅಂತ ಬರ್ತೀನಿ, ಈಕ್ವಲ್ಸ್ ಟು 5. ನಂತರ ಗ್ರೂಪ್ ಮಾಡಬೇಕಾಗತ್ತೆ ತಾವು. ಸೊ ಏನು ಗ್ರೂಪು, ಎಕ್ಸ್ ವೇರಿಯೇಬಲ್ಸ್ ಇರುತ್ತಲ್ಲ ಅದನ್ನು ಒಂದು ಗ್ರೂಪ್ ಮಾಡಬೇಕಾಗತ್ತೆ ಅಲ್ವಾ. ಎಕ್ಸ್ ಮತ್ತು ಮೈನಸ್ 6x ಇದೆ, ಎಕ್ಸ್ ಮೈನಸ್ 6x ಪ್ಲಸ್ 15 ಇಸ್ ಈಕ್ವಲ್ ಟು 5 ಅಂತ ಇದೆ. ಈಗ ನಾನು ನಂಬರ್ನ ಆ ಕಡೆ ಕಳಿಸ್ತೀನಿ, ಒಂದು ಗ್ರೂಪಲ್ಲಿ ಕಳಿಸ್ತೀನಿ ನಾನು, 15 ಆ ಕಡೆ ಕಳಿಸ್ತೀನಿ. ಸೊ ಎಕ್ಸ್ ಮೈನಸ್ 6x ಏನು, ಮೈನಸ್ 5x, ಓಕೆನಾ, ಈಕ್ವಲ್ಸ್ ಟು 15 ಆ ಕಡೆ ಹೋದರೆ ಮೈನಸ್ 15 ಆಗುತ್ತೆ ಅಲ್ವಾ. ಎಸ್, ಸೊ ಮೈನಸ್ 5x ಇಸ್ ಈಕ್ವಲ್ ಟು 5 ಮೈನಸ್ 15 ಎಷ್ಟು, ಮೈನಸ್ 10 ಅಲ್ವಾ. ಈಗ ನನಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಎಕ್ಸ್ನ ಅಲ್ಲೇ ಉಳಿಸ್ಕೊಂಡು ಈ 5 ಇದೆಯಲ್ಲ, 5 ಆ್ಯಂಡ್ ಎಕ್ಸ್, 5 ಮತ್ತು ಎಕ್ಸು ಇಟ್ ಇಸ್ ಇನ್ ಪ್ರಾಡಕ್ಟ್ ಫಾರ್ಮ್, ಅಂದರೆ ಮಧ್ಯದಲ್ಲಿ ಏನೂ ಸಿಂಬಲ್ ಇಲ್ಲ ಅಂದರೆ ಇದು ಪ್ರಾಡಕ್ಟ್ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಎಕ್ಸ್ನ ಅಲ್ಲೇ ಉಳಿಸ್ಕೊಂಡು ನಾವೇನು ಮಾಡ್ತೀವಿ, ಮೈನಸ್ 5ನ ಆ ಕಡೆ ಕಳಿಸ್ತೀವಿ. ಸೊ ಮೈನಸ್ 10 ಏನಾಗುತ್ತೆ, ಡಿವೈಡೆಡ್ ಬೈ ಮೈನಸ್ 5, ಓಕೆನಾ. ಸೊ ಮೈನಸ್ 5ನ ಆ ಕಡೆ ಕಳಿಸಿದ್ರೆ ನೋಡಿ, ಇನ್ನೊಂದು ಹೇಳ್ತೀನಿ, ಮೈನಸ್ 5 ಪ್ಲಸ್ ಎಕ್ಸ್ ಇದ್ದರೆ ಇಸ್ ಈಕ್ವಲ್ ಟು ಮೈನಸ್ 10 ಅಂತ ಇದ್ದರೆ, ಮೈನಸ್ 5 ಆ ಕಡೆ ಹೋದರೆ ಪ್ಲಸ್ 5 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 10 ಪ್ಲಸ್ 5 ಅಂತ ಆಗುತ್ತೆ. ಬಟ್ ಇಲ್ಲಿ ಮೈನಸ್ 5 ಮತ್ತು ಎಕ್ಸ್ ಮಧ್ಯೆ ಏನೂ ಸಿಂಬಲ್ ಇಲ್ವಾ, ಜಸ್ಟ್ ಮೈನಸ್ 5x ಅಂತ ಇದೆ. ಅಂದರೆ ಏನಂತ ಅರ್ಥ, ದಿಸ್ ಇಸ್ ಒನ್ ಟರ್ಮ್, ಓಕೆನಾ, ಇದು ಸೆಪ್ರೇಟ್ ಆಗಿಲ್ಲ, ಒಂದರಲ್ಲೇ ಇದೆ. ಸೊ ಮೈನಸ್ 5 ಇಂಟು ಎಕ್ಸ್ ಅಂತ ಅರ್ಥ. ಸೊ ಮೈನಸ್ 5ನ ನಾನು ಆ ಕಡೆ ಕಳಿಸಿದ್ರೆ ಇಟ್ ಬಿಕಮ್ಸ್ ಡಿವಿಷನ್. ಸೊ ಡಿವಿಷನ್ ಫಾರ್ಮ್ಯಾಟ್ಗೆ ಹೋಗುತ್ತೆ, ಓಕೆ. ಸೊ ಮೈನಸ್ 5 ಹೋಗಿದ್ದು ಡೆನಾಮಿನೇಟರ್ ಬಂತು. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ಕೋಬೋದು ನಾವು, 5 1s 5 ಆ್ಯಂಡ್ 5 2s 10. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಸಿಕ್ತು ನನಗೆ. ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟು, ಎಕ್ಸ್ ಇಸ್ ಈಕ್ವಲ್ ಟು 2 plus 2, positive 2. Now what will I do? Substitute value of x in equation 3. equation 3 ಬರ್ತಿದ್ನಲ್ಲ, y value, y is equal to ಎಷ್ಟು, 5 minus 2x ಅಲ್ವಾ. ಸೊ ವಿ ನೋ ದ್ಯಾಟ್ y is equal to 5 minus 2x. ಈಗ x ಜಾಗದಲ್ಲಿ ನಾನು ಏನು ಮಾಡ್ತೀನಿ, ಐ ವಿಲ್ ಸಬ್ಸ್ಟಿಟ್ಯೂಟ್ 2. ಸೊ ಆಗ y ವ್ಯಾಲ್ಯೂ ಸಿಗುತ್ತೆ ನನಗೆ, 5 ಮೈನಸ್ 2 ಇಂಟು ಎಕ್ಸ್ ಜಾಗದಲ್ಲಿ ಏನು ಬರಿತೀನಿ, 2 ಬರ್ಕೋತೀನಿ ನಾನು. ಓಕೆ ಫೈನ್. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ y? ಸೊ y ಇಸ್ ಈಕ್ವಲ್ ಟು 5 ಮೈನಸ್ 2 ಇಂಟು 2 ಎಷ್ಟು, 4. ಸೊ ಎಷ್ಟು ಬರುತ್ತೆ, 5 ಮೈನಸ್ 4 1. ಸೊ ಎಕ್ಸ್ ವ್ಯಾಲ್ಯೂ 2, ಎಕ್ಸ್ ವ್ಯಾಲ್ಯೂ ಇಸ್ 2 ಆ್ಯಂಡ್ y ವ್ಯಾಲ್ಯೂ ಇಸ್ 1. ಸೊ ಇದಾಗಿತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಹೀಗೆ ಹಲವಾರು ಪ್ರಾಬ್ಲಮ್ಸ್ ಈಸಿಯಾಗಿ ಇದೆ, ಲೈಕ್ ಈ ಸ್ಟೆಪ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ಇನ್ನೊಂದು ಕ್ವಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡೋಣ. ಸ್ವಲ್ಪ ಈಸಿ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಟಫ್ ಆಗಿರುವಂತಹ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ, ಪ್ಲಸ್ ಮೈನಸ್ ಇರುವಂತಹದ್ದು. ಓಕೆ, ಸೊ ಕ್ವೆಶನ್ ನಂಬರ್ ಬಿ ಯಾವ್ದು ಬರ್ಕೊಳ್ಳೋಣ. ಓಕೆ, 2x ಪ್ಲಸ್ ವೈ ಈಕ್ವಲ್ಸ್ ಟು 14. ಸರ್ ಕ್ವಿಕ್ಕಾಗಿ ಮಾಡೋಣ ಇದನ್ನು. ಓಕೆ, ಎಕ್ಸ್ ಪ್ಲಸ್ 5y ಇಸ್ ಈಕ್ವಲ್ ಟು 13. ಓಕೆ, ಸೊ ಎರಡು ಈಕ್ವೇಷನ್ ಇದೆ. ಸೊ ದಿಸ್ ವಿಲ್ ಬಿ ಫಸ್ಟ್ ಏನು ಮಾಡಬೇಕು, ನೇಮ್ಸ್ ಕೊಡಬೇಕು. ಫಸ್ಟ್ ಈಕ್ವೇಷನ್, ಸೆಕೆಂಡ್ ಈಕ್ವೇಷನ್. ಓಕೆ, ಸೊ ಫಸ್ಟ್ ಈಕ್ವೇಷನ್ ತಗೊಳ್ಳೋಣ. ಟೇಕ್ ಈಕ್ವೇಷನ್ 1. ನಾನೇನು ಮಾಡ್ತೀನಿ, ಐ ವಾಂಟ್ ದ ವ್ಯಾಲ್ಯೂ ಆಫ್ y, ಮಾಡಿಫೈ ಮಾಡ್ಕೋಬೇಕು. ಸೊ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 14. ಸೊ ದಿಸ್ ಇಸ್ ದ ಫಸ್ಟ್ ಈಕ್ವೇಷನ್. ಇವಾಗ ಏನು ಮಾಡ್ತೀನಿ, ನಾನು y ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸೊ 2x ಆ ಕಡೆ ಕಳಿಸ್ತೀನಿ. ಸೊ y ವಿಲ್ ಬಿ 14 ಮೈನಸ್ 2x. ಸೊ y ವ್ಯಾಲ್ಯೂ ಸಿಕ್ತು ನನಗೆ, ಜಸ್ಟ್ y ಮಾತ್ರ ಇದೆ ಒಂದು ಕಡೆ. ಸೊ ಹಾಗಾಗಿ ದಿಸ್ ವಿಲ್ ಬಿ ಈಕ್ವೇಷನ್ ನಂಬರ್ 3. ಓಕೆ, ನಾವು ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 3 ಇನ್ ಯಾವ ಈಕ್ವೇಷನು, ಈಕ್ವೇಷನ್ 2. ಅಂದರೆ ಫಸ್ಟ್ ಈಕ್ವೇಷನಿಂದ ಥರ್ಡ್ ಈಕ್ವೇಷನ್ ಬಂದಿರೋದಲ್ವ, ಹಾಗಾಗಿ ಸೆಕೆಂಡ್ ಈಕ್ವೇಷನ್ ಇವತ್ತು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಡೋಂಟ್ ಟೇಕ್ ಫಸ್ಟ್ ಈಕ್ವೇಷನ್ ಅಗೇನ್. ಸೊ ಫಸ್ಟ್ ಈಕ್ವೇಷನ್ ತಗೊಳಕ್ಕೆ ಹೋಗ್ಬಿಡಿ, ಸೆಕೆಂಡ್ ಈಕ್ವೇಷನಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ. ಸೊ ಓಕೆ, ಸೊ ಥರ್ಡ್ ಈಕ್ವೇಷನ್ ಇವಾಗ y ವ್ಯಾಲ್ಯೂನ ಸೆಕೆಂಡ್ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಸೆಕೆಂಡ್ ಈಕ್ವೇಷನ್ ಏನು, ಎಕ್ಸ್ ಪ್ಲಸ್ 5y ಇಸ್ ಈಕ್ವಲ್ ಟು 13 ಅಲ್ವಾ. ಸೊ ಎಕ್ಸ್ ಪ್ಲಸ್ 5y ಇಸ್ ಈಕ್ವಲ್ ಟು 13. ಸೊ ಈಗ ವ್ಯಾಲ್ಯೂ ಆಫ್ y ಜಾಗದಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 14 ಮೈನಸ್ 2x. ಸೊ ಎಕ್ಸ್ನ ಹಾಗೆ ಬರ್ಕೋತೀನಿ ನಾನು, ಪ್ಲಸ್ 5 ಹಾಗೆ ಇರುತ್ತೆ. ಆ್ಯಂಡ್ ಇನ್ ದ ಪ್ಲೇಸ್ ಆಫ್ y ಐ ವಿಲ್ ಬಿ ರೈಟಿಂಗ್ 14 ಮೈನಸ್ 2x. ಓಕೆನಾ, ಈಕ್ವಲ್ಸ್ ಟು 13 ಹಾಗೆ ಬರ್ಕೋತೀನಿ. ಆ್ಯಂಡ್ ಈಗ
ನಾನು ಇನ್ನರ್ ಬ್ರ್ಯಾಕೆಟ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 5 ಪಕ್ಕದಲ್ಲಿ ಬ್ರ್ಯಾಕೆಟ್ ಇದೆ, ಸೊ ಹಾಗಾಗಿ 5 with 14 ಆ್ಯಂಡ್ 5 with -2x ಮಲ್ಟಿಪ್ಲೈ ಮಾಡ್ತೀನಿ. ಸೊ ಎಕ್ಸ್ ಹಾಗೆ ಉಳ್ಕೊಳ್ಳುತ್ತೆ, ಪ್ಲಸ್ ಹಾಗೆ ಇರುತ್ತೆ. 5 times 14 ಎಷ್ಟಾಗುತ್ತೆ? ಸೊ 14 5s ಎಷ್ಟು? 70 ಅಲ್ವಾ? ಎಸ್. ನಂತರ 5 times -2x ಏನಾಗುತ್ತೆ? -10x ಆಗುತ್ತೆ ಅಲ್ವಾ? ಪ್ಲಸ್ ಇಂಟು ಮೈನಸ್ ಆಗುತ್ತೆ. 5 into 2 10x ಹಾಗೆ ಬರ್ಕೋತೀನಿ ಈಕ್ವಲ್ಸ್ ಟು 13. ಈಗ ಗ್ರೂಪ್ ಅಪ್ ಮಾಡ್ಕೊಳ್ಳಿ. ಸೊ ಏನು ಮಾಡ್ತಾರೆ ಗ್ರೂಪ್ ಅಪ್ಪು? ಎಕ್ಸು ಮತ್ತು -10x ಒಂದು ಕಡೆ ಆ್ಯಂಡ್ +70 ಹಾಗೆ ಬರ್ಕೊತೀನಿ = 13. ಸೊ 17 ಆ ಕಡೆ ಕಳಿಸ್ತೀನಿ ನಾನು. ಸೊ ನಂಬರ್ಸ್ ಎಲ್ಲ ಒಂದು ಕಡೆ ಆಗುತ್ತೆ. ಎಕ್ಸ್ -10x ಏನಾಗುತ್ತೆ? -9x ಆಗುತ್ತೆ ಅಲ್ವಾ? ಸೊ ಇದು ಪ್ಲಸ್ಸು. ಎಕ್ಸ್ ಅಂದರೆ ಜಸ್ಟ್ 1x ಅಂತ ಅರ್ಥ. ಸೊ 1 - 10 ಎಷ್ಟು? 1 - 10 is 9. ಸೊ ವೇರಿಯಬಲ್ ಹಾಗೆ ಬರ್ಕೊಳ್ಳಿ, ಎಕ್ಸ್ ಅಂತ ಬರ್ಕೊಳ್ಳಿ. ನಂತರ = 30 - 70. ಸೊ 13 - 70 ಎಷ್ಟಾಗುತ್ತೆ? 70 - 13 ಅಥವಾ 13 - 70 ಎಷ್ಟು ಬರುತ್ತೆ? 57 ಅಲ್ವಾ? ಸೊ -9x = 70 - 13 ಎಷ್ಟಾಗುತ್ತೆ? 70 - 10 60, 60 - 3 57. ಸೊ ಬಿಗ್ಗರ್ ನಂಬರ್ ಸೈನ್ ಏನು? ಮೈನಸ್ ಇದೆ, ಸೊ -57 ಅಂತ ಬರುತ್ತೆ. ಓಕೆನಾ? ಸೊ -9x = -57 ಅಂತ ಬರ್ದಿದ್ದೀವಿ ಆಲ್ರೆಡಿ. ಸೊ ಇವಾಗ ಏನು ಮಾಡ್ತೀನಿ? -9 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಡಿವಿಷನ್ ಫಾರ್ಮ್ಗೆ ಹೋಗುತ್ತೆ ಅಲ್ವಾ? ಸೊ -57 ಡಿವೈಡೆಡ್ ಬೈ -9. ಸೊ ಇದನ್ನು ಕ್ಯಾನ್ಸಲ್ ಮಾಡ್ಕೊತೀನಿ. ಸೊ 9 ಮತ್ತು 57 ಕ್ಯಾನ್ಸಲ್ ಆಗ್ಬೋದಾ? 3 3s 9, 3 1s 3, 3 9s. ಸೊ 19/3 ಬರ್ತಾ ಇದೆ ನನಗೆ ಆನ್ಸರ್. ಓಕೆನಾ? ಎಕ್ಸ್ ವ್ಯಾಲ್ಯೂ 19/3 ಬರ್ತಾ ಇದೆ. ಸೊ ಯು ಗಾಟ್ ಟು ನೋ ದ ವ್ಯಾಲ್ಯೂ ಆಫ್ ಎಕ್ಸ್. ಈಗ ನಾನು ಥರ್ಡ್ ಇಕ್ವೇಷನ್ನ ತೊಗೊತೀನಿ. ಸೊ ಥರ್ಡ್ ಇಕ್ವೇಷನ್ ಏನು ಹೇಳುತ್ತೆ? 14 - 2x ಅಲ್ವಾ? ಸೊ ವಿ ನೋ ದ್ಯಾಟ್ y is equal to 14 minus ಎಷ್ಟು? 14 - 2x ಅಲ್ವಾ? 14 - 2x. ಸೊ ನನಗೆ ವ್ಯಾಲ್ಯೂ ಆಫ್ y ಸಿಕ್ತು, ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ ಅಲ್ವಾ? ಸೊ 14 - 2 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ? 19/3 ಅಲ್ವಾ? ಇಂಟು 19/3. ಓಕೆ, ನೌ ಐ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ y is equal to 14 - 19 2s ಎಷ್ಟು? 38/3. ಸೊ 14 - 38/3 ಅಂತ ಬಂದಿದೆ. ಸೊ ಇವಾಗ ಏನು ಮಾಡಬೇಕು? ಎರಡು ಡಿಫ್ರೆಂಟ್ ಟರ್ಮ್ಸ್ ಇರೋದ್ರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 14 3s ಎಷ್ಟಾಗುತ್ತೆ? 14 3s ಎಷ್ಟು? ಕಮ್ ಆನ್ ಕ್ವಿಕ್ಲಿ ಟೆಲ್ ಮಿ. 14 3s 42 ಅಲ್ವಾ? ಆ್ಯಂಡ್ -1 into 38 38 ಡಿವೈಡೆಡ್ ಬೈ 3 1s 3. ಸೊ y ವ್ಯಾಲ್ಯೂ ಎಷ್ಟಾಗುತ್ತೆ? ಸೊ ಫಸ್ಟ್ ಏನು ಮಾಡಿದೆ? 3 into 14 ಮಾಡಿಕೊಂಡೆ. ಆ ನಂತರ 1 into 38 ಮಾಡಿದೆ, -38 ಬರುತ್ತೆ. ಸೊ ಮೈನಸ್ ಸಿಂಬಲ್ ಇಲ್ಲಿದೆಯಲ್ಲ, ಸೊ ಹಾಗಾಗಿ ನಾನು ಮೈನಸ್ ಬರ್ಕೊಂಡೆ ಇಲ್ಲಿ. ನಂತರ 1 into 3 ಈ ಡೆನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. 1 3s 3 ಬರ್ಕೊಂಡಿದ್ದೀನಿ. ಸೊ 42 - 38 ಎಷ್ಟು ಬರುತ್ತೆ? 4 ಬರುತ್ತೆ ಡಿವೈಡೆಡ್ ಬೈ 3. ಸೊ y ವ್ಯಾಲ್ಯೂ 14/3, ಎಕ್ಸ್ ವ್ಯಾಲ್ಯೂ 19/3. ಸೊ ಎಕ್ಸ್ ವ್ಯಾಲ್ಯೂ ಇಸ್ 19/3 ಆ್ಯಂಡ್ y ವ್ಯಾಲ್ಯೂ ಇಸ್ 4/3. ಸೊ ಇಷ್ಟು ಫೈಂಡ್ ಮಾಡಿದ್ರೆ ನಿಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅರ್ಥ ಆಗಿದೆ ಅಂತ ಅರ್ಥ. ಓಕೆ ಫೈನ್. ಸೊ ಹೀಗೆ ಇನ್ನೂ ಹೆಚ್ಚು ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಆ್ಯಂಡ್ ಅರ್ಥ ಆಗಿದ್ದರೆ ಎಸ್ ಐ ಅಂಡರ್ಸ್ಟೂಡ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.